ಎಲ್ರಿಗೂ ನಮಸ್ಕಾರ. ನಮ್ಮ ಹೆಸರು ನಿಖಿಲ್ ಸ್ವಾಮಿ ಅಂತ. ನೋಡಿ, ಸಮುದ್ರ ಕಾಣಿಸ್ತಿದ್ಯಾ? ಸಮುದ್ರದ ಮಧ್ಯದಲ್ಲಿ ವೆಲುಂಡಿ ತೀರ್ಥ ಅಂತ, ಅಂದ್ರೆ ಬಾವಿ ಇದೆ, ಬಾವಿ ನೀರು. ಓಕೆ, ಸಮುದ್ರದ ಮಧ್ಯದಲ್ಲಿದೆ. ಯಾವ ರುಚಿ ಇರ್ಬೋದು? ಉಪ್ಪಿರುತ್ತಾ ಅಥವಾ ಸ್ವೀಟ್ ಇರುತ್ತಾ? ಸೊ ಅದನ್ನ ಎಕ್ಸ್ಪ್ಲೇನ್ ಮಾಡ್ತಿದ್ದೆ. ಆಕ್ಚುಲಿ ಅಲ್ಲಿ ನಾವು ರೆಕಾರ್ಡ್ ಮಾಡಿದಾಗ ತುಂಬಾ ಗಾಳಿ ಇತ್ತು. ನೋಡಿ, ಸುತ್ತ ಸಮುದ್ರ ಇದೆ. ಇದೊಂದು ದೊಡ್ಡ ಮಿರಾಕಲ್, ಆಕ್ಚುಲಿ ದೊಡ್ಡ ರಹಸ್ಯ. ನೀವು ರಾಮೇಶ್ವರಂಗೆ ಹೋದಾಗ, ಈ ಧನುಷ್ಕೋಟಿಗೆ ಹೋದಾಗ ಕೊನೆಯಾದಂಥ ತೀರ್ಥ, ತುಂಬಾ ಜನ ಹೋಗಲ್ಲ, ವೆಲುಂಡಿ ತೀರ್ಥ ಅಂತ. ಈ ಒಂದು ಜಾಗದಲ್ಲಿ ನೋಡಿ, ಸುತ್ತ ಸಮುದ್ರ ಇದೆ, ಮಧ್ಯದಲ್ಲಿ ಬಾವಿ ಇದೆ. ಆ ಬಾವಿಯ ನೀರು ನಮಗೆ ಸ್ವೀಟ್ ಇದೆ, ಅಂದ್ರೆ ನಾರ್ಮಲ್ ವಾಟರ್ ಇದೆ. ನೋಡಿ, ಪಕ್ಕದಲ್ಲಿದೆ. ಓಕೆ, ಇವಾಗ ನಮಗೆ ಎರಡು ನೀರನ್ನ ಟೇಸ್ಟ್ ಮಾಡಿಸ್ತಾರೆ ಇಲ್ಲಿರೋರು. ನೋಡಿ, ತಗೊಂಡ್ರು ನೀರು. ಓಕೆ, ಕುಡಿಯೋಣ ಅಂತ ನಾನು ಕುಡ್ದೆ. ಇದನ್ನ ಹೆದರಿಕೆ ಇತ್ತು, ಅಯ್ಯೋ ಏನಾಗ್ಬಿಟ್ರೆ ಅಂತ. ನೋಡ್ಕೋಣ, ದೇವರಿದ್ದಾರೆ. ಸರಿ, ಇದನ್ನ ಟೇಸ್ಟ್ ಮಾಡಿದಾಗ ಉಪ್ಪು ಫುಲ್ ಸಾಲ್ಟ್ ಇತ್ತು. ಎಸ್, ನೆಕ್ಸ್ಟ್ ನೋಡಿ, ಸಮುದ್ರದ ಮಧ್ಯದಲ್ಲಿ ಬಾವಿ ಇದೆ, ವೆಲುಂಡಿ ತೀರ್ಥ. ಈಗ ನೀರು ಕೊಡ್ತಾರೆ, ಕುಡಿತೀನಿ. ಸಮುದ್ರದ ನೀರು ಒಂದ್ಸಲ ಕುಡ್ದಾಗ್ಲೇ ಸಾಕಾಯಿತು, ಉಪ್ಪು. ಇದು 3 ಸಲ ಕುಡ್ದೆ. ನೆಕ್ಸ್ಟ್ ಏನಂದ್ರೆ, ಇಲ್ಲಿರುವಂತ ತೀರ್ಥವನ್ನ ಮನೆಗೆ ತಗೊಂಡೋಗ್ಬೇಕಂತೆ. ಆಕ್ಚುಲಿ ಅಗ್ನಿ ತೀರ್ಥ ಮತ್ತೆ ಬೇರೆ ಬೇರೆ ತೀರ್ಥಗಳಿದೆ, ತೀರ್ಥಕುಂಡಗಳಿದೆ, 22 ಇದೆ. ಅದ್ರ ಕಥೆನ ಅಂದ್ರೆ ಸ್ಟೋರಿನ ಬೇರೆ ಒಂದು ವಿಡಿಯೋದಲ್ಲಿ ಮಾಡ್ತೀನಿ, ಅದನ್ನ ಆಮೇಲೆ. ಇದು ಸಪ್ರೇಟ್ ಆಗಿ ಮಾಡ್ತಾ ಇದ್ದೀನಿ. ಇದನ್ನ ನಾನು ಈ ತರ ಕ್ಯಾರಿ ಮಾಡಿದೆ. ಈ ತರ ನೀರು ಹೊರಗಡೆ ಸಿಗಲ್ಲ. ಇದು ಆ ದೇವಸ್ಥಾನ. ಇಲ್ಲಿ ನೋಡಿ, ಈ ಒಂದು ಜಾಗದಲ್ಲಿ ರಾಮ, ಲಕ್ಷ್ಮಣ ಎಲ್ಲ ಬಂದಿರ್ತಾರೆ. ಅಂದ್ರೆ ಸೀತಾಮಾತನ ಕರ್ಕೊಂಡ್ ಬರ್ಬೇಕಲ್ಲ ಶ್ರೀಲಂಕಾಗೆ ಹೋಗಿ, ರಾಮ ಸೇತು ನಿರ್ಮಾಣಕ್ಕೆ ಮುಂಚೆ. ಸೊ ಈ ಒಂದು ಜಾಗದಲ್ಲಿ ಇರ್ತಾರೆ. ಇಲ್ಲಿ ಬಂದಾಗ ಒಂದು ಶಿವ ಟೆಂಪಲ್ ಕೂಡ ಇದೆ. ಅದ್ಭುತ ಅನ್ಸುತ್ತೆ ಆಕ್ಚುಲಿ. ಇದು ತುಂಬಾ ಜನ ಹೋಗಲ್ಲ, ಬಟ್ ನೀವು ಹೋಗಿ. ನಾವು ಸೀದಾ ಹೋಗಿದ್ದು ಹೇಗಿರಬಹುದು ಅಂತ ಒಂಥರ ಇದೊಂದು ಕನಸು ನಂದು, ಹೋಗ್ಬೇಕು ಈ ಜಾಗಕ್ಕೆ ಅಂತ. ಮುಂಚೆ ಹೋಗಿದ್ದೆ, ಬಟ್ ಈ ಜಾಗಕ್ಕೆ ಹೋಗಕ್ಕಾಗಿರ್ಲಿಲ್ಲ. ಕೊನೆಗೂ ತಲುಪ್ತೆ. ತುಂಬಾ ಜನ ಇದ್ರು ಆಕ್ಚುಲಿ, ಇಲ್ಲಿ ತುಂಬಾ ಜನ ಇದ್ರು. ಸುತ್ತ ಸಮುದ್ರ, ಮಧ್ಯದಲ್ಲಿ ಈ ಒಂದು ವೆಲುಂಡಿ ತೀರ್ಥ ಅಂತ. ಸೊ ರಾಮ ಲಕ್ಷ್ಮಣಗೆ ದಹ ಆದಾಗ ಆ ಬಾಣವನ್ನ ಬಿಟ್ಟಿದ್ರಂತೆ ಅಲ್ಲಿಗೆ. ಆ ಬಾಣವನ್ನ ಬಿಟ್ಟ ಜಾಗದಲ್ಲಿ ಹೋಗಿ ನೋಡಿದಾಗ ಅಲ್ಲೊಂದು ಬಾವಿ ನಿರ್ಮಾಣ ಆಗಿ ಆ ಒಂದು ಜಾಗದಲ್ಲಿ ನಮಗೆ ಸಿಹಿ ನೀರು, ಅಂದ್ರೆ ಕುಡಿಯುವಂತ ನೀರು. ಸಮುದ್ರದ ನೀರನ್ನ ಕುಡಿಯಕ್ಕಾಗಲ್ಲ ಆಕ್ಚುಲಿ. ಅದನ್ನೇ ನಾನು ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ, ಬಟ್ ಗಾಳಿ ಸಿಕ್ಕಾವಡೆ ಇತ್ತು, ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ಆಡಿಯೋನ. ಅದೇ ಕತೆ ಹೇಳ್ತಾ ಇದ್ದೆ. ಸೊ ಈ ಒಂದು ತೀರ್ಥದ ನೀರು ಸಿಹಿಯಾಗಿದೆ. ರಾಮ ಬಾಣ ಬಿಟ್ಟಾಗ ಉದ್ಭವ ಆದಂತಹ ಒಂದು ತೀರ್ಥ, ವೆಲುಂಡಿ ತೀರ್ಥ. ಅದಕ್ಕೆ ಅಂತ ಅಲ್ಲಿ ಹೋಗಿದ್ದು ನಾವು. ಬನ್ನಿ, ಇನ್ನೂ ಚೆನ್ನಾಗಿ ಆ ವಿಡಿಯೋ ಮಾಡಿದ್ದೀನಿ, ಅದು ನೋಡ್ಕೊಂಬೋಣ. ಅದಾದ್ಮೇಲೆ ಒಂದು ಬಾಟ್ಲು ಕೂಡ ಇದೆ. ಅದೇ ರಾಮೇಶ್ವರಂ ಟೆಂಪಲ್ ಅಲ್ಲಿ ಯಾರು ಕೊಡಲ್ಲ ನೀರು, ಒಳ್ಳೆ ಮುಖದ ಮೇಲೆ ಎರ್ಚಿ ಕಳಿಸ್ತಾ ಇರ್ತಾರೆ. ಪ್ರಾಪರ್ ಆಗಿ ಅದು ಸ್ನಾನ ಅಂತ ಹೇಳಕ್ಕಾಗಲ್ಲ. ಅದನ್ನ ಇರ್ಲಿ, ಪರವಾಗಿಲ್ಲ, ತುಂಬಾ ಜನ ಇರ್ತಾರೆ, ಏನ್ ಮಾಡಕ್ಕಾಗತ್ತಲ್ವಾ. ಓಕೆ, ಇದನ್ನ ನಾನು ಹೇಳ್ತಾ ಇದ್ದೆ ವ್ಯತ್ಯಾಸಗಳನ್ನ, ಬಟ್ ಆಡಿಯೋ ಕ್ಯಾಪ್ಚರ್ ಆಗಲಿಲ್ಲ. ಸಿಕ್ಕಾಪಟ್ಟೆ ಗಾಳಿ ಅಂದ್ರೆ ಗಾಳಿ. ನಾನು ಹೋಗಿದ್ದು ಇದೇ ತಿಂಗಳಲ್ಲಿ, ಏಪ್ರಿಲ್, ಸಮ್ಮರ್, ಬಿಸಿಲು ಸಿಕ್ಕಾಪಟ್ಟೆ ಜಾಸ್ತಿ ಇತ್ತು. ಬಟ್ ಈ ಒಂದು ಜಾಗಕ್ಕೆ ಕಡಿಮೆ ಜನ ಇದ್ರು, ತುಂಬಾ ಕಡಿಮೆ ಇದ್ರು ಜಾಗಕ್ಕೆ. ನಾವು ನೋಡ್ಕೊಂಡು ಹುಷಾರಾಗಿ ಹೋಗಿ ಡೀಲ್ ಮಾಡ್ಕೊಂಡ್ವಿ. ಇನ್ನು ಆ ಬಾಟ್ಲಿಗೆ ನೀರು ಫಿಲ್ ಮಾಡ್ಕೊಂಡ್ವಿ. ತುಂಬಾ ಜನ ವ್ಲಾಗರ್ಸ್ ಬರ್ತಾರೆ, ಬಟ್ ಈ ಜಾಗಕ್ಕೆ ಹೋಗಿ ನೀವು ಕೂಡ ಬನ್ನಿ, ತುಂಬಾ ಚೆನ್ನಾಗಿರುತ್ತೆ. ಅದ್ಭುತ ಅನ್ನಿಸ್ತು. ನೋಡಿ, ಎಲ್ಲಾ ಕಡೆ ಸಮುದ್ರ ಇದೆ ತಾನೆ, ಮಧ್ಯದಲ್ಲಿ ಸಿಹಿ ನೀರು ಸಿಗುತ್ತೆ ಅಂದ್ರೆ ಈ ವೆಲುಂಡಿ ತೀರ್ಥವನ್ನ ಅದ್ಭುತ ಅಂತ ಹೇಳಲೇಬೇಕಲ್ವಾ. ಎಸ್, ನನ್ನ ಮೊಬೈಲಲ್ಲಿ ಡ್ಯೂಯಲ್ ಕ್ಯಾಮ್ರಾ ಆಪ್ಷನ್ ಇತ್ತು, ಅದು ವರ್ಕ್ ಆಗುತ್ತಾ ಇಲ್ವಾ ಅಂತ ಚೆಕ್ ಮಾಡ್ತಾ ಇದ್ದೆ. ಈ ಬಾವಿ, ಆ ಒಂದು ಸಮುದ್ರ ಎರಡೂ ಕೂಡ ನಾನು ನಿಮಗೆ ತೋರಿಸ್ಬೇಕಾಗಿತ್ತು. ರಾಮೇಶ್ವರಮಲ್ಲಿ ಬೇರೆ ಬೇರೆ ಇದೆ ತೀರ್ಥಗಳು. ಅಗ್ನಿ ತೀರ್ಥ, ಕೋದಂಡ ತೀರ್ಥ, ಗಂಧಮಾಧವ ತೀರ್ಥ, ಗಯಾ ತೀರ್ಥ, ಶಂಖತೀರ್ಥ, ಚಕ್ರತೀರ್ಥ, ಕಪಾಲ ಮೋಚನ ತೀರ್ಥ. ಅದೆಲ್ಲ ತೀರ್ಥ ಮುಗಿಸಿದ್ಮೇಲೆ ನಾವು ದೇವಸ್ಥಾನಕ್ಕೆ ಹೋಗಬೇಕು, ಶಿವ ಟೆಂಪಲ್ಗೆ. ಸೊ ಅದ್ರದ್ದು ಒಂದು ಕತೆ ಇದೆ, ಅದನ್ನ ನಾನು ಹೇಳ್ತೀನಿ. ಸೊ ಇಲ್ಲಿ ಈ ತೀರ್ಥ ಸ್ನಾನ ಮಾಡಿದ್ರೆ ಪಾಪ ವಿಮೋಚನೆ ಆಗುತ್ತಂತೆ ಅಂತ.
ಮತ್ತು ಶರೀರ ಮತ್ತು ಮನಸ್ಸು ಶುದ್ಧವಾಗುತ್ತಂತೆ, ಪುಣ್ಯ ಪ್ರಾಪ್ತಿ ಸಿಗುತ್ತಂತೆ, ಜೊತೆಗೆ ಮೋಕ್ಷದ ದಾರಿ ತೆಗೆಯುತ್ತದೆ ಅಂತ ನಂಬಿಕೆ. ಇಷ್ಟು ನಾನು ತಿಳ್ಕೊಂಡಿದ್ದು ಅಲ್ಲಿ. 22 ಸ್ನಾನ ಆದಮೇಲೆ ಇದು 23ನೇ ಸ್ನಾನ, ವೆಲುಂಡಿ ತೀರ್ಥ. ಇಲ್ಲಿಗೆ ಹೋಗಲೇಬೇಕು. ಮತ್ತೆ ಸಿಗ್ತೀನಿ.